ಈಗ ಮೊದಲೆಲ್ಲ ಏನು ಅಂದರೆ ಒಂದು ರಥ ಹೋದರೆ ಇನ್ನೊಂದು ರಥ ಬರ್ತಾ ಇತ್ತು, ಯಾರೋ ತರ್ತಾ ಇದ್ರು. ಆ ಪರಿಸ್ಥಿತಿನೂ ಹೋಗ್ಬಿಟ್ಟಿದೆ ಈಗ ಅಂತ. ಅಂದರೆ ಯುದ್ಧ ಸಾಮಗ್ರಿಗಳು ಕೂಡ ಅಷ್ಟು ಕಡಿಮೆ ಆಗ್ತಾ ಇವೆ. ಯುದ್ಧ ಮುಂದುವರಿತಾ ಇದ್ದಾಗ ಒಂದು ಹಂತದಲ್ಲಿ ಯುಧಿಷ್ಠಿರ ನಿರ್ಣಯ ಮಾಡ್ತಾನೆ, ಇನ್ನೂ ಯುದ್ಧವನ್ನು ಎಳೆಯೋದು ಬೇಡ ಅಂತ. ಶಲ್ಯ ನನ್ನ ಪಾಲು ಅಂತ ಮೊದಲೇ ನಿಶ್ಚಯ ಆಗಿದೆ. ಅಂದರೆ ನನ್ನ ದಕ್ಷಿಣ ಭಾಗದಲ್ಲಿ ಸಾತ್ಯಕಿ ಇರಲಿ, ಎಡಭಾಗದ ರಥರಕ್ಷಣೆಗೆ ದೃಷ್ಟದ್ಯುಮ್ನ ಇರಲಿ, ಹಿಂಭಾಗದಲ್ಲಿ ಅರ್ಜುನ ಇರಲಿ, ನನ್ನ ಮುಂದೆ ಭೀಮ ಇರಲಿ. ಮುಂದೆ ಭೀಮ ಇದನ್ನು ಅವನೇ ಹೊಡೆದು ಬಿಡ್ತಾನೆ. ಸಹದೇವ ಶಲ್ಯನ ಮಗನನ್ನು ಕೊಲ್ತಾನೆ. ಮೆತ್ತಗೆ ಯುದ್ಧ ಮಾಡ್ತಾ ಇದ್ದವನು ಮೃದುವಾಗಿ, ಈಗ ಭಯಂಕರವಾಗಿ ಬಿಟ್ಟ ಅವನು, ದಾರುಣವಾದ ಯುದ್ಧ ಮಾಡದ ಅಂತ. ಇನ್ನೇನು ಶಲ್ಯನನ್ನು ಸಂಹಾರ ಮಾಡಬೇಕು ಅಂತ ಅನ್ನುವಾಗ ಅಶ್ವತ್ಥಾಮ ವೇಗವಾಗಿ ಬಂದು ಅವನನ್ನು ತನ್ನ ರಥಕ್ಕೆ ಹಚ್ಕೊಂಡು ಬಿಡ್ತಾನೆ. ಹಾಗಾಗಿ ಮುಗೀತಾ ಇದ್ದ ಯುದ್ಧ ಮತ್ತೊಂಚೂರು ಮುಂದುವರಿಯುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. 18ನೇ ದಿನದ ಯುದ್ಧಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಆಲ್ರೆಡಿ 18ನೇ ದಿನದ ಯುದ್ಧ ಶುರು ಆಗಿದೆ. ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ನಾವು ಮಾತಾಡಿದ್ದೀವಿ. ಸೊ ಒಂದು ಸುದೀರ್ಘ ಕಥನ, ಸುದೀರ್ಘ ಅವಧಿಯ ಯುದ್ಧ. ನಮ್ಮ ಮನಸ್ಥಿತಿ ಕೂಡ ಒಂದು ಸ್ವಲ್ಪ ಎಕ್ಸಾಸ್ಟ್ ಆದಂಗಿದೆ. ಯಾಕೆಂದರೆ ಈಗ ನಾವು ಎಂಡನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಲ್ವಾ ಸರ್? ಹೌದು. ಓಕೆ, ಅದರಲ್ಲಿ ಇರುವಂಥ ವ್ಯಕ್ತಿಗಳ ಮನಸ್ಥಿತಿ ಹೇಗಿರ್ಬೋದು ಒಂದು ಸ್ವಲ್ಪ ಯೋಚನೆ ಮಾಡಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅದನ್ನೆಲ್ಲ ತಡೆದುಕೊಂಡು ಕೂಡ ನಾನು ಯುದ್ಧ ಮಾಡ್ತೀನಿ ಅಂತ ಹೋಗೋದಿದೆಯಲ್ಲ. ಮತ್ತು ಕೆಲವೊಂದು ಕಡೆ ಅಂದರೆ ಕೌರವರ ಪಾಳದಲ್ಲಿ ಸಾವು ಖಚಿತ ಅಂದರೂ ಕೂಡ ಯುದ್ಧಕ್ಕೆ ಹೊರಟಿದ್ದಾರೆ ಅವರು. ಸೊ ಹಿಂಗಾಗಿ ಅದು ಬೇರೆದೇ ಒಂದು ಇಟ್ಸ್ ಮೇಡ್ ಅಪ್ ಆಫ್ ಸಮಥಿಂಗ್ ಎಲ್ಸ್. ಅಂದರೆ ನಿಜವಾಗಿ ಯುದ್ಧದ ಆಸಕ್ತಿ, ಉತ್ಸಾಹ ಎರಡೂ ಕಡೆಯವರಿಗೂ ಇಲ್ಲದೆ ಇರುವ ಸನ್ನಿವೇಶ ಅಲ್ಲಿ. ಅಂದರೆ ಇವರಿಗೆ ಏನು ಅಂತ ಮಾಡೋದು ಅಂತ ಇವ್ರಿಗೆ ಅನ್ನಿಸ್ತಾ ಇರುತ್ತೆ, ಅವ್ರಿಗೆ ಇನ್ನು ಯಾಕೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವರು ಅಂದರೆ ವಿಚಿತ್ರ ಮನಸ್ಥಿತಿಯಲ್ಲಿ ಅಂದರೆ ಉತ್ಸಾಹವನ್ನು ತುಂಬಿಕೊಂಡು ಯುದ್ಧ ಮಾಡ್ತಾ ಇದ್ದಾರೆ ಎರಡೂ ಕಡೆಯವರು. ಇವ್ರುಗಳಿಗೆ ಗೆದ್ದಾಗಿದೆ. ಹಾಗಾಗಿ ಮತ್ತೆ ಕ್ರಿಕೆಟಿಗೆ ಬಂದರೆ ಬೌಲಿಂಗ್ ಮಾಡಬೇಕಲ್ಲ ಅಂತ ಮಾಡ್ತಾ ಇರೋ ಥರ ಅವನು ಹೇಗೂ ಗೆಲ್ಲಲ್ಲ ಅನ್ನೋದು ನಿಶ್ಚಯ ಆಗಿದೆ. ಯಾಕೆಂದರೆ ಗುರಿ ಭಾರಿ ಇದೆ, ಬ್ಯಾಟರ್ಸ್ ಇಲ್ಲ, ಅಷ್ಟು ಮೊತ್ತ ತಲುಪೋಕ್ಕಾಗಲ್ಲ ಅಂತ ಗೊತ್ತು. ಆದರೂ ಫೀಲ್ಡಿಂಗ್ ಮಾಡಬೇಕು, ಆದರೂ ಬೌಲಿಂಗ್ ಮಾಡಬೇಕು. ಕೆಲವೊಂದು ಸಲ ಅವ್ರು ಬಾಲಂಗೋಚಿಗಳು ಸ್ವಲ್ಪ ಸುದೀರ್ಘವಾಗಿ ಆಟ ಆಡ್ತಾರೆ. ಅವು ಬಿಡೋದು ಇಲ್ಲ, ಔಟು ಆಗಲ್ಲ, ಈ ಕಡೆ ಗೆಲ್ಸೋದು ಇಲ್ಲ, ಆದರೂ ಆಟ ಆಡ್ತಿರ್ತಾರೆ. ಅಂದರೆ ವೆರಿ ವೆರಿ ಬೋರಿಂಗ್ ಆಗಿಬಿಡತ್ತಲ್ಲ. ಬೋರಿಂಗ್. ಹೌದು. ಹಾಗೆ ಎರಡೂ ಕಡೆಗೂ ಆಗಿದೆ. ಆ ಕಡೆಯವರು ಸಾಕು ಅಂದ್ಕೊಂಡಿದ್ದಾರೆ. ಹಾಗೆ ಆಗತ್ತೆ. ಈ ಕರ್ಣನ ಮಕ್ಕಳು 3 ಜನ ಸತ್ತೋದ್ರಲ್ಲ, ಮತ್ತೆ ಓಡ್ಬಿಡ್ತಾರೆ ಅವರೆಲ್ಲ. ಅವರಾದರೂ ಉಳಿಬೋದಾಗಿತ್ತು ಆ್ಯಕ್ಚುಲಿ ಅಲ್ವಾ? ನೋಡಿ ಅಂದರೆ ಹೆಂಗೆ ಸಿಲುಕೊಂಡಿದ್ದಾರೆ ಎಲ್ಲ ಸಿಲುಕೊಂಡಿದ್ದಾರೆ. ಆಮೇಲೆ ಒಂಥರ ಸಾಯೋದು ಅಂತಲೇ ಅಂದ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಅವ್ರು ಯಾರೂ ಹಿಂದೆ ಹೆಜ್ಜೆ ಇಡಕ್ಕೆ ರೆಡಿ ಇಲ್ಲ. ಅವ್ರು ಸತ್ತಾಗ ಮತ್ತೊಂದು ಸಲ ಓಡ್ತಾರೆ, ಮತ್ತೆ ಇವನು ಶಲ್ಯ ಅವರನ್ನು ಸೇರಿಸ್ಕೊಂಡು ಬರ್ತಾನೆ. ಅಂದರೆ ಆ ಉತ್ಸಾಹ ಅವರಲ್ಲಿ ಉಳಿದೇ ಇಲ್ಲ ಅಂತ. ಶಲ್ಯನ ಮೇಲೆ ನಿಂತ್ಕೊಂಡಿದೆ, ಶಲ್ಯ ಕರ್ಕೊಂಬರ್ತಾನೆ. ಆ ಕಡೆನಲ್ಲಿ ಅರ್ಜುನ ಸಂಶಪ್ತಕರನ್ನು ಮತ್ತೊಂದು ಸಲ ಸಂಹಾರ ಮಾಡಿ ಬರ್ತಾನೆ. ಒಂದಿಷ್ಟು ಜನ ಇದ್ರಲ್ಲ ಅವರನ್ನು. ಬಂದವನು ಅರ್ಜುನ ಕೌರವ ಸೇನೆ ಮೇಲೆ ದಾಳಿ ಮಾಡ್ತಾನೆ, ದುರ್ಯೋಧನ ಸೇನೆ ಮೇಲೆ. ಆದರೆ ಇನ್ನಷ್ಟು ಆ ದೊಡ್ಡ ಸಂಖ್ಯೆ ಇತ್ತಲ್ಲ, ಅದರ ನಾಶ ಪ್ರಕ್ರಿಯೆ ಅನ್ನೋದು ಮುಂದುವರಿಯುತ್ತೆ. ಎರಡೂ ಕಡೆಯವರು ಉಳಿದವ್ರನ್ನೆಲ್ಲ ಇನ್ನೇನು ಇಲ್ಲಿ ಉಳಿಸೋದು ಬೇಡ ಯಾರನ್ನೋ ಅನ್ನೋ ಥರದಲ್ಲಿ ಕುಂತ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನಷ್ಟು ಕೋಟಿ ಸಂಖ್ಯೆ ಇತ್ತಲ್ಲ ಅದನ್ನೆಲ್ಲ. ಈ ಕೋಟಿ ಅನ್ನೋದಕ್ಕೆ ಬೇರೆ ಏನಾದರೂ ಅರ್ಥನೂ ಇರ್ಬೋದಾ ಸರ್? ಬಿಕಾಸ್ 3 ಕೋಟಿ 6 ಕೋಟಿ ಅನ್ನೋದು ನಂಗೆ ಕಾಣಿಸಲ್ಲ. ಅಲ್ಲಿಗೆ ಅದೇ ಸಂಖ್ಯೆನೇ ಹೇಳ್ತಾರೆ. ಅಷ್ಟು ಸಂಖ್ಯೆ ಅಂದರೆ ಇವತ್ತು ಆ ಜಾಗ ಪ್ರಾಯೋಗಿಕವಾಗಿ ನೋಡಿದ್ರೆ ಅಷ್ಟು ಜನ ನಿಂತು ಯುದ್ಧ ಮಾಡೋಕ್ಕಾಗಲ್ಲ. ಈಗ ಬೆಂಗಳೂರಿನಲ್ಲಿ 1,40,00,000 ಇಡೀ ಬೆಂಗಳೂರು ಅಂದರೆ ಸುಮಾರು ಒಂದು 60-65 ಕಿಲೋಮೀಟರ್ ಉದ್ದದ ಒಂದು ಇದರಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಅಂದರೆ ಸುಮಾರು ನೀವೀಗ 1,00,000 ಜನ ಸೇರಬೇಕು ಅಂದರೆ ಎಷ್ಟೋ ದೊಡ್ಡ ಒಂದು ಕ್ರೀಡಾಂಗಣ ಬೇಕಾಗುತ್ತೆ. ಹೀಗಾಗಿ 3 ಕೋಟಿ 6 ಕೋಟಿ ಅನ್ನೋದು ಈಗ ಅದು ಕೊನೆ ಹಂತದಲ್ಲಿ ಎಷ್ಟು ಕೋಟಿ, ಶುರುವಲ್ಲಿ ಎಷ್ಟು ಕೋಟಿಗಳಿದ್ವಲ್ಲ ಗೊತ್ತಿಲ್ಲ. ಅದೇ ಥರದ ಸಂಖ್ಯೆ ಹೇಳುತ್ತೆ. ಅದಕ್ಕೆ ನಾವು ಬೇರೆ ಅರ್ಥಗಳನ್ನು ಅಂದರೆ ಹೇಳೋದಕ್ಕೆ ಅಲ್ಲಿ ಏನು ಸುಳು ಸಿಗಲ್ಲ. ಒಂದು ಹಂತದಲ್ಲಿ ಯುದ್ಧ ಮುಂದುವರಿತಾ ಏನಾಯ್ತಂತೆ ಅಂದರೆ
ಎರಡೂ ಕಡೆಗೂ ಭಯ ಉಂಟಾಗೋಯ್ತಂತೆ. ಅಂದರೆ ಅವರು ಇವರನ್ನು ದೊಡ್ಡ ಪ್ರಮಾಣದಲ್ಲಿ ಸಂಹರಿಸ್ತಾ ಇದ್ರು, ಇವರು ಸಂಹರಿಸ್ತಾ ಇದ್ದರು. ಅಲ್ಲೂ ಅಷ್ಟು ಜನ ಮಹಾರಥರಿದ್ದಾರೆ, ಇಲ್ಲೂ ಅಷ್ಟು ಜನ ಮಹಾರಥರಿದ್ದಾರಲ್ಲ ಈಗಲೂ. ಹಾಗಾಗಿ ಉಳಿದವರ ಸಂಹಾರವನ್ನು ಏಕರೂಪ ಮಾಡ್ತಾ ಹೋದರು, ಅವರು ಎದರ ಬದರ ಆಗದೇನೆ. ಹಾಗಾಗಿ ಒಂದು ಸಲ ಏನಾಗತ್ತೆ ಅನ್ನುವ ಯೋಚನೆ ಎರಡೂ ಕಡೆಗೂ ಉಂಟಾಗುವಂತೆ ಆಯಿತು ಅಂತ ಆತಂಕ. ಇಷ್ಟಾಗುವಾಗ ಇದನ್ನೇ ಮಾಡ್ಕೊಳ್ತಾ ಪೂರ್ವಾಹ್ನ ಬಂತಂತೆ. ಪೂರ್ವಾಹ್ನ ಅಂದರೆ ಒಂದು 11 ಗಂಟೆ ಸಮಯ ಅಂತ ತಗೊಳ್ಬೋದು, 10:30 11 ಗಂಟೆ ಹೊತ್ತು. ಅಷ್ಟೋ ತನಕನೂ ಹೀಗೆ ಆಯಿತು. ಮತ್ತೊಮ್ಮೆ ಪಾಂಡವರ ಕೈ ಮೇಲಾಯ್ತಂತೆ, ಹೀಗೆ ಮುಂದುವರಿತಾ ಇದ್ದಿದ್ದು. ಅಂದರೆ ಒಂದು ಸಲ ಶಲ್ಯ ಯುಧಿಷ್ಠಿರನ ಕಡೆಗೆ ಹೋಗಿದ್ದ, ಅದರದ್ದು ಆಗಿರಲ್ಲ. ತುಂಬ ಸಲ ಹಾಗಾಗತ್ತಲ್ಲ, ಹೋಗ್ತಾರೆ, ಅಲ್ಲಿ ಇನ್ನೇನೋ ಒಂದು ಅಡ್ಡ ಬರುತ್ತೆ ಏನೋ ಒಂಥರ ಆ ಥರ ಆಯಿತು. ಯಾರೂ ನೇರ ದ್ವಂದ್ವ ಯುದ್ಧದ ಕಡೆಗೆಲ್ಲ ತಿರ್ಕೊಳ್ತಾನೇ ಇಲ್ಲ 18ನೇ ದಿನದಲ್ಲಿ. ಅಲ್ಲಲ್ಲಿ ಆ ಗುಂಪನ್ನ ಸಂಹರಿಸ್ತಾ ಇದ್ದರು. ಮತ್ತೊಂದು ಸಲ ಪಾಂಡವ ಸೇನೆ ಕೈ ಮೇಲಾಗಿ ಇವರು ಹಿಮ್ಮೆಟ್ಟಿದ್ರು. ಮತ್ತೆ ಅವನು ಶಲ್ಯ ಅವರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಮುಂದುವರಿತಾನೆ. ಶಲ್ಯ ಬಹಳ ಘೋರವಾದ ಒಂದು ಯುದ್ಧ ಆರಂಭ ಮಾಡ್ತಾನೆ. ಪಾಂಡವ ಯೋಧರು ಎಲ್ಲರೂ ಎರಡು ಕಡೆಗೂ ಒಟ್ಟಾಗಿ ಯುದ್ಧ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲರ ಮೇಲೂ ಬಾಣಪ್ರಯೋಗ ಮಾಡಿ ಸೇನೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಅಂದರೆ ಏನೋ ಒಂದು ಸೋಲು ಬೆಳಗಿನಿಂದ ಆಗ್ತಾ ಇತ್ತು, ಅದಕ್ಕೆ ಪ್ರತೀಕಾರವಾಗಿ ಪಾಂಡವ ಸೇನೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡೋದಕ್ಕೆ ಶಲ್ಯ ಮುಂದಾಗ್ತಾನೆ. ಅಂತೂ ಯುಧಿಷ್ಠಿರ ಮತ್ತು ಶಲ್ಯರಿಗೊಂದು ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ದ್ವಂದ್ವ ಯುದ್ಧ ಆದ್ರೂ ಇಬ್ಬರು ಯುದ್ಧ ಮಾಡ್ತಾ ಹೋಗ್ತಾರೆ. ಆದರೆ ಈ ದ್ವಂದ್ವ ಯುದ್ಧದಲ್ಲಿ ಅವರಿಬ್ಬರೇ ಇರೋಲ್ಲ, ಹಿಂದೆಲ್ಲ ಆದ ಹಾಗೆ. ಈ ಕಡೆಯವರು ಇವ್ರ ಜೊತೆಗೂ ಇರ್ತಾರೆ, ಅವ್ರ ಜೊತೆಗೂ ಇರ್ತಾರೆ. ಆದರೆ ಶಲ್ಯ ಮತ್ತು ಯುಧಿಷ್ಠಿರ ಪ್ರಧಾನವಾಗಿ ನಿಂತು ಯುದ್ಧ ಮುಂದುವರಿಸ್ತಾರೆ. ಹೀಗೆ ಯುದ್ಧ ಮುಂದುವರಿತಾ ಇರುವಾಗ ಸಹದೇವ ಶಲ್ಯನ ಮಗನನ್ನು ಕೊಲ್ತಾನೆ. ಇನ್ನೊಂದು ಪ್ರಮುಖ ಯೋಧನ ಸಾವು ಮತ್ತು ಅವರ ಪಕ್ಷದಲ್ಲಿಯೇ ಆಗತ್ತೆ. ಏನು ಹೆಸರು ಸರ್? ಹೆಸರು ಹೇಳೇ ಇಲ್ಲ. ಶಲ್ಯಸ್ಯ ತನಯಂ ಅಂತಷ್ಟೇ ಹೇಳ್ತಾರೆ, ಶಲ್ಯನ ಮಗ ಅಂತ. ಇದರ ನಡುವೆ ಭೀಮ ಮತ್ತು ಇದು ಶಲ್ಯನ ನಡುವೆ ಒಂದು ಘೋರ ಯುದ್ಧ ನಡೆಯುತ್ತೆ. ಶಲ್ಯ ಭೀಮನ ಕವಚವನ್ನೇ ಕತ್ತರಿಸಿ ಬಿಡ್ತಾನೆ. ಅದಕ್ಕೆ ಪ್ರತಿಯಾಗಿ ಭೀಮ ಕೂಡ ಅವನ ಮೇಲೆ ಹಾಗೇ ದಾಳಿ ಮಾಡ್ತಾನೆ. ಅವನ ಕವಚವು ಸೀಳಿ ಹೋಗುತ್ತೆ ಶಲ್ಯನದ್ದು, ಮತ್ತು ಅವನು ಭಯಪಟ್ಟು ಬಿಡ್ತಾನೆ. ಭಯಪಟ್ಟು ಹೆಜ್ಜೆ ಹಿಂದಿಡುವಂತೆ ಆಗಿಬಿಡತ್ತೆ. ಶಲ್ಯ ಮತ್ತು ಭೀಮರ ನಡುವೆ ಗದಾಯುದ್ಧ ಆರಂಭ ಆಗುತ್ತೆ. ಇಬ್ಬರು ಗದಾಯುದ್ಧದಲ್ಲಿ ಭಾಳ ಪ್ರವೀಣರು. ಬಹಳ ಹೊತ್ತು ಗದಾಯುದ್ಧ ನಡೆಯುತ್ತೆ ಅವರಲ್ಲಿ. ಉಳಿದವರೆಲ್ಲ ಪ್ರೇಕ್ಷಕರಾಗುವಂತೆ ಗದಾಯುದ್ಧ ನಡೆಯುತ್ತೆ. ಇಬ್ಬರೂ ಒಬ್ಬರ ಮೇಲೆ ಗದೆಯಿಂದ ಪೆಟ್ಟು ಕೊಟ್ಟು ಇಬ್ಬರು ರಕ್ತಸಿಕ್ತರಾಗ್ತಾರೆ. ಕೊನೆಗೆ ಇಬ್ಬರು ಬಿದ್ದು ಬಿಡ್ತಾರೆ. ಗದೆಯ ಪೆಟ್ಟಿಗೆ ಇಬ್ಬರು ಬಿದ್ದು ಬಿಡ್ತಾರೆ. ಕೃಪರು ವೇಗವಾಗಿ ಧಾವಿಸಿ ಬಂದು ಶಲ್ಯನನ್ನು ತಮ್ಮ ರಥಕ್ಕೆ ಏರಿಸಿಕೊಂಡು ರಣಾಂಗಣದಿಂದ ಹೊರಗೆ ಹೋಗ್ತಾರೆ. ಭೀಮ ಮಾತ್ರ ಬಿದ್ದವನು ಒಂದು ಸ್ವಲ್ಪ ಹೊತ್ತಿಗೆ ಅವನು ಮತ್ತೆ ಎದ್ದು ನಿಂತು ಮೊದಲಿನಂತೆ ಆಗಿಬಿಡ್ತಾನೆ. ಎದ್ದವನು ಮತ್ತೆ ಶಲ್ಯನನ್ನು ಎಲ್ಲಿದ್ದಿ ಯುದ್ಧಕ್ಕೆ ಬಾ ಅಂತ ಕರೀತಾನೆ. ಇದರ ನಡುವೆ ದುರ್ಯೋಧನ ಮತ್ತು ಚೇಕಿತಾನನಿಗೆ ಯುದ್ಧ ನಡೆಯುತ್ತೆ. ಚೇಕಿತಾನ ಅಂದರೆ ಪಾಂಡವರ ಕಡೆ ಇದ್ದವನು, ಅವನು ಯಾದವ ವೀರ. ಅವನನ್ನು ದುರ್ಯೋಧನ ಕೊಲ್ತಾನೆ. ಅಂದರೆ ಮೊದಲ 18ನೇ ದಿನದಲ್ಲಿ ಮೊದಲ ಮಹಾವೀರನ ಸಾವು ಆಗೋದು ಪಾಂಡವರಲ್ಲಿ ಚೇಕಿತಾನ. ಅದು ದುರ್ಯೋಧನ ಕೊಲ್ಲೋದು. ಹಾಂ. ಮತ್ತೊಮ್ಮೆ ಶಲ್ಯ ಮತ್ತು ಯುಧಿಷ್ಠಿರ ಎದುರಾಗ್ತಾರೆ. ಇಬ್ಬರು ಪರಸ್ಪರನ ಕೊಲ್ಲಲೇಬೇಕು ಅನ್ನೋ ತರಹದಲ್ಲಿ ಯುದ್ಧ ಮುಂದುವರಿಸ್ತಾರೆ. ಶಲ್ಯ ಕೂಡ ಯುಧಿಷ್ಠಿರನ್ನು ಸಂಹರಿಸ್ತೀನಿ ಅಂತ ಯುದ್ಧಕ್ಕೆ ನಿಲ್ತಾನೆ. ಆದರೆ ಯುಧಿಷ್ಠಿರ ಎಷ್ಟು ಭೀಕರವಾಗಿ ಯುದ್ಧ ಮಾಡ್ತಾನೆ ಅಂದರೆ, ಇವನ ಚಂದ್ರಸೇನ ದ್ರುಮಸೇನ ಅಂತ ಇಬ್ಬರು ಅವನ ರಥರಕ್ಷಕರು, ಅವರಿಬ್ಬರನ್ನು ಸಂಹಾರ ಮಾಡ್ತಾನೆ. ಶಲ್ಯನ ರಥರಕ್ಷಕರನ್ನು. ಸಿಟ್ಟಾದ ಶಲ್ಯ 25 ಜನ ಛೇದಿಯ ವೀರರನ್ನು ಸಂಹರಿಸ್ತಾನೆ. ಯುಧಿಷ್ಠಿರ ಶಲ್ಯನ ಧ್ವಜವನ್ನು ಕತ್ತರಿಸ್ತಾನೆ. ಇನ್ನೊಂದು ಕಡೆಯಲ್ಲಿ ಮತ್ತೆ ಅರ್ಜುನನ ಜೊತೆಗೆ ಅಶ್ವತ್ಥಾಮ ಯುದ್ಧಕ್ಕೆ ನಿಲ್ತಾನೆ. ಓಕೆ. ಹಾಂ, ಇವತ್ತು ಬೆಳಗಿನಿಂದ ಅಶ್ವತ್ಥಾಮನ ದಷ್ಟೇನು ಕಂಡಿರಲಿಲ್ಲ, ಅವನ ಜೊತೆಗೆ ನಿಲ್ತಾನೆ ಅರ್ಜುನ. ಅದರ ಜೊತೆಗೆ ಸಂಶಪ್ತಕರುಗಳು ಒಂದಿಷ್ಟು ಜನ ಸೇರಿಕೊಳ್ತಾರೆ. ಇಡೀ ಅರ್ಜುನನ ಎಂಗೇಜ್ ಮಾಡೋದು ಒಂದೇ ಕಾರ್ಯಕ್ರಮ ಅವರಿಗೆ. ಅಶ್ವತ್ಥಾಮನ ಮೇಲೆ ಸುರಥ ಅಂತ ಪಾಂಡವ ಪಕ್ಷದ ಮಹಾವೀರ, ಪಾಂಚಾಲರ ಮಹಾವೀರ ಆಕ್ರಮಣ ಮಾಡ್ತಾನೆ. ಅವನು ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಸಂಶಪ್ತಕರು ಅರ್ಜುನನ ಜೊತೆಗೆ ಯುದ್ಧ ಮುಂದುವರಿಸ್ತಾರಲ್ಲ ಆವಾಗ. ಆದರೆ ಯುದ್ಧ ಆರಂಭ ಆಗ್ತಾ ಇದ್ದ ಸ್ವಲ್ಪ ಹೊತ್ತಿಗೆ ಅಶ್ವತ್ಥಾಮ ಸುರಥನನ್ನು ಕೊಲ್ತಾನೆ. ಒಂದು ವಿಚಿತ್ರ ನಡೆಯುತ್ತೆ. ಇದಾಗುವಾಗ ಏನಾಗಿರುತ್ತೆ, ಅರ್ಜುನ ಅಶ್ವತ್ಥಾಮನ ರಥನಾಶ ಮಾಡಿರ್ತಾನೆ. ಅವನ ಕುದುರೆಯನ್ನು ಕೊಂದು ಸಾರಥಿಯನ್ನೆಲ್ಲ ಕೊಂದಿರ್ತಾನೆ. ಇವನು ನೆಲದಲ್ಲಿ ನಿಂತು ಯುದ್ಧ ಮಾಡ್ತಾ ಇರುವಾಗ ಅವ್ನು ಸುರಥ ಬಂದು ಇವನ ಕೈಲಿ ಸಿಕ್ಕಾಕ್ಕೊಳ್ಳೋದು. ಸುರಥ ಸತ್ತೋದ ಮೇಲೆ ಇವನೋಗಿ ಸುರಥನ ರಥ ಏರ್ಕೊಂಡು ಆ ರಥ ತೊಗೊಂಡು ಅರ್ಜುನನ ಮೇಲೆ ಯುದ್ಧಕ್ಕೆ ಬರ್ತಾನೆ ಅಶ್ವತ್ಥಾಮ. ಅಂದರೆ ಅದು ಏನು ಹೇಳುತ್ತೆ ಅಂದರೆ,
ಈಗ ಮೊದಲೆಲ್ಲ ಏನು ಅಂದರೆ ಒಂದು ರಥ ಹೋದರೆ ಇನ್ನೊಂದು ರಥ ಬರ್ತಾ ಇತ್ತು, ಯಾರೋ ತರ್ತಾ ಇದ್ರು, ಆ ಪರಿಸ್ಥಿತಿನೂ ಹೋಗ್ಬಿಟ್ಟಿದೆ ಈಗ ಅಂತ. ಅಂದರೆ ಯುದ್ಧ ಸಾಮಗ್ರಿಗಳು ಕೂಡ ಅಷ್ಟು ಕಡಿಮೆ ಆಗ್ತಾ ಇವೆ. ಎದುರಾಳಿ ರಥವನ್ನು ತಗೋತಾನಲ್ವ ನೀವು? ಎದುರಾಳಿ ರಥವನ್ನು ತಗೋತಾನೆ. ಇಷ್ಟಾಗುವಾಗ ಮಧ್ಯಾಹ್ನ ಆಗತ್ತೆ. ಇನ್ನೊಂದು ಕಡೆ ದುರ್ಯೋಧನ ಮತ್ತು ದೃಷ್ಟದ್ಯುಮ್ನಿಗೆ ಒಂದು ಯುದ್ಧ ಆಗತ್ತೆ. ಈ ಯುದ್ಧ ಈ ಯುದ್ಧಗಳೆಲ್ಲ ಇಷ್ಟೊತ್ತು ತನಕನೂ ಬಹಳ ದೊಡ್ಡ ಪರಿಣಾಮ ಏನು ಕೊಡದೇನೆ ಮುಂದುವರಿತಾ ಇರುತ್ತೆ. ಯುದ್ಧ ಮಾಡ್ತಾ ಇರ್ತಾರೆ. ಒಂದಿಟ್ಟು ಸಣ್ಣ ಸಣ್ಣ ಯೋಧರ ಥರ ಸತ್ರು, ಅಂದರೆ ಸಣ್ಣ ಯೋಧರು ಅಂತಲ್ಲ, ಆದರೆ ತುಂಬ ಪ್ರಧಾನವಾದ ಮಹಾವೀರರು ಯಾರಿಗೂ ಏನೂ ಆಗಿಲ್ಲ ಮಧ್ಯಾಹ್ನ ಆಗುವವರೆಗೂ. ಅಂದರೆ 18ನೇ ದಿನದ ಮಧ್ಯಾಹ್ನದ ಒಳಗೆ ವಿಶೇಷ ಪರಿಣಾಮ ಆಗದ ಯುದ್ಧವಾಗಿ ನಡೆಯುತ್ತೆ. 18ನೇ ದಿನದ ಮಧ್ಯಾಹ್ನ ಮತ್ತು ರಾತ್ರಿಯ ಮಧ್ಯೆ, ಅಂದರೆ ಯುದ್ಧ ಮುಗೀತು ಅನ್ನೋದ್ರ ಮಧ್ಯೆ ಸುಮಾರು ಜನ ಸಾಯ್ಬೇಕಾಗಿದೆಯಾ? ಹಾಂ, ಈಗ ಮಧ್ಯಾಹ್ನದ ನಂತರ ರಾತ್ರಿಯ ಒಳಗೆ ತುಂಬ ಕೆಲಸ ಆಗಬೇಕಾಗಿದೆ. ದುಶ್ಯಾಸನ ಸಾವಾದ ಹಾಗೆ, ಅಂದರೆ ನಮಗೆ ನಾವು ನಿರೀಕ್ಷೆ ಮಾಡಿದಿರುವಂಥ ಘಟನೆಗಳೆಲ್ಲ ನಡೀತಾ ಹೋಗುತ್ತೆ. ಯುದ್ಧ ಮುಂದುವರಿತಾ ಇದ್ದಾಗ ಒಂದು ಹಂತದಲ್ಲಿ ಯುಧಿಷ್ಠಿರ ನಿರ್ಣಯ ಮಾಡ್ತಾನೆ, ಇನ್ನೂ ಯುದ್ಧವನ್ನು ಎಳೆಯೋದು ಬೇಡ ಅಂತ. ಶಲ್ಯ ನನ್ನ ಪಾಲು ಅಂತ ಮೊದಲೇ ನಿಶ್ಚಯ ಆಗಿದೆ. ಹಾಗಾಗಿ ಇನ್ನೂ ಇದನ್ನು ಮುಂದುವರಿಸೋದ್ರ ಬದಲು ಶಲ್ಯ ಸಂಹಾರದತ್ತ ತುಂಬ ಗಂಭೀರವಾಗಿ ಹೋಗಬೇಕು ಅಂತ ಅಂದ್ಕೊಂಡು ಹೇಳ್ತಾನೆ. ಅಂದರೆ ರಥರಕ್ಷಕರೆಲ್ಲ ಯಾರು ಇವರೆಲ್ಲ ಸಣ್ಣವರೆಲ್ಲ ಬೇಡ ಅಂತ. ಅಂದರೆ ನನ್ನ ದಕ್ಷಿಣ ಭಾಗದಲ್ಲಿ ಸಾತ್ಯಕಿ ಇರಲಿ, ಎಡಭಾಗದ ರಥರಕ್ಷಣೆಗೆ ದೃಷ್ಟದ್ಯುಮ್ನ ಇರಲಿ, ಹಿಂಭಾಗದಲ್ಲಿ ಅರ್ಜುನ ಇರಲಿ, ನನ್ನ ಮುಂದೆ ಭೀಮ ಇರಲಿ. ಹೀಗೆ ಶಲ್ಯವನ್ನು ಸಂಹರಿಸೋಣ ಅಂತ ಯುಧಿಷ್ಠಿರ ಮುಂದಾಗುತ್ತಾನೆ. ಈ ಥರ ಕಟ್ಕೊಂಡು ಹೋದ್ರಿ ಅರ್ಜುನ ಹಿಂದೆ ಇವನು ಬೇಕೇ ಆಗಿಲ್ಲ ಹಂಗಾದ್ರೆ. ಮುಂದೆ ಭೀಮ ಇದನ್ನ ಅವನೇ ಹೊಡೆದು ಬಿಡ್ತಾನೆ. ಹೀಗೆ ಮಾಡ್ಕೊಂಡು ಹೊರಟು ಕೂಡಲೇ ಒಂದ್ಸಲ ಮತ್ತೆ ಉತ್ಸಾಹ ತುಂಬಿಬಿಡತ್ತೆ. ಶಂಖ ಬೇರಿ ಎಲ್ಲ ವಾದ್ಯಘೋಷಗಳು, ಸಮರ ವಾದ್ಯಗಳು ಮೊಳಗ್ತವೆ ಪಾಂಡವರ ಕಡೆಯಲ್ಲಿ. ಅಂದರೆ ಗೊತ್ತಾಗುತ್ತೆ ಅವರಿಗೆ ಇದು ಪರಿಣಾಮಕಾರಿಯಾದ ಯುದ್ಧ ಬಂತು ಎದುರಿಗೆ ಅಂತ. ಅಂದರೆ ಬೆಳಗ್ಗೆನಿಂದ ಮಾಡಿ ಏನೂ ಆಗಲಿಲ್ಲ ಅಂದ ಕೂಡಲೇ ಒಂದ್ಸಲ ಎಲ್ಲರಿಗೂ ಆಗಿರುತ್ತಲ್ಲ. ಹೀಗೆ ಮಾಡಿದ್ರು ಅಂದ ಕೂಡಲೇ ಸಹಜವಾಗಿ ಆ ಕಡೆನಲ್ಲೂ ಮತ್ತೆ ಹೇಳತ್ತೆ ಇದು. ಅಂದರೆ ಶಲ್ಯನನ್ನು ಗುರಿ ಇಟ್ಟುಕೊಂಡು ಇಷ್ಟು ಜನ ಒಟ್ಟಾಗಿ ಸೇರಿದ್ದಾರೆ ಅಂದ್ಕೂಡಲೇ ಅಲ್ಲೂ ಒಂದು ಯುದ್ಧೋತ್ಸಾಹ ಬರುತ್ತಲ್ಲ. ಅವರು ಜೋರಾಗಿ ಜಯಕಾರ ಮಾಡಿಕೊಂಡು ಸಮರವಾದ್ಯ ನುಡಿಸ್ತಾ ಮುನ್ನುಗ್ಗುತ್ತಾರೆ. ಒಂದೇ ಥರ ಹೋಗ್ತಿದ್ದಕ್ಕೆ ಒಂದು ಉಬ್ಬರ ಬರುತ್ತೆ ಯುದ್ಧದಲ್ಲಿ. ಯುದ್ಧ ಮುಂದುವರಿಯುತ್ತೆ, ಮತ್ತು ಸ್ವಲ್ಪ ಚದರತ್ತೆ. ಇವರುಗಳು ಮುಂದೆ ಹಿಂದೆ ಇದ್ರೂ ಯುಧಿಷ್ಠಿರ ಒಂದು ಭಯಂಕರವಾದ ಯುದ್ಧ ಆರಂಭ ಮಾಡ್ತಾನೆ. ಅದನ್ನು ಸಂಜಯ್ ಹೇಳ್ತಾನೆ, ತತ್ರಾದ್ಭುತಮಪಶ್ಯಾಮ ಕುಂತಿಪುತ್ರೇ ಯುಧಿಷ್ಠಿರೇ ಪುರಾಭೂತ್ವ ಮೃದುರ್ದಾಂತೋ ಎತ್ತದ ದಾರುಣೋಭವತು ಅಂತ. ಇದಕ್ಕಿಂತ ಮೊದಲು ಬಹಳ ಮೆತ್ತಗೆ ಯುದ್ಧ ಮಾಡ್ತಾ ಇದ್ದ ಅವನು, ಮೃದುವಾಗಿ. ಈಗ ಭಯಂಕರವಾಗಿ ಬಿಟ್ಟ ಅವನು, ದಾರುಣವಾದ ಯುದ್ಧ ಮಾಡದ ಅಂತ. ಕಣ್ಣನ್ನು ಜೋರಾಗಿ ತೆಗೆದುಕೊಂಡಿದ್ದಂತೆ. ವಿವೃತಾಕ್ಷಶ್ಚ ಕೌಂತೆಯ ವೇಪಮಾನಶ್ಚ ಮುನ್ಯುನ, ಸಿಟ್ಟಿನಿಂದ ನಡುಗ್ತಾ ಇದ್ದಂತೆ ಯುಧಿಷ್ಠಿರ. ಅವನಿಗೆ ಎದುರಿಗೆ ಬಂದ ಸಾವಿರಾರು ಸೈನಿಕರನ್ನು ಕೊಲ್ಲೋದಕ್ಕೆ ಆರಂಭ ಮಾಡ್ತಾನೆ ಯುಧಿಷ್ಠಿರ. 18ನೆಯ ದಿನ ಅವನು ತನ್ನ ಸಾಮರ್ಥ್ಯ ತೋರಿಸ್ತಾನೆ, ನಿಜ ಸಾಮರ್ಥ್ಯವನ್ನು. ಹೀಗೆ ಯುದ್ಧ ಮುಂದಿರ್ತಾ ಇದ್ದ ಹಾಗೆ ಈಗ ಯುಧಿಷ್ಠಿರ ಶಲ್ಯ ಮತ್ತೊಮ್ಮೆ ಎದುರಾಗುತ್ತಾರೆ. ಇಬ್ಬರು ಹೇಗೆ ಯುದ್ಧ ಮಾಡ್ತಾರೆ ಅಂದರೆ, ಎರಡೂ ಪಕ್ಷದಲ್ಲಿ ಇಬ್ಬರೊಳಗೆ ಒಬ್ಬರು ಉಳ್ಕೊಳ್ತಾರೆ ಅನ್ನೋ ನಿರ್ಣಯ ಬರ್ತಾರೆ. ಶಲ್ಯವ ಪಾಂಡವಂ ಹತ್ವಾ ದದ್ಯಾತ್ ದುರ್ಯೋಧನಾಯಗಾಂ ಹತ್ವಾ ಮದ್ರಾದೀಪಂ ಪಾರ್ಥೋ ಭೋಕ್ಷತೇದ್ಯ ವಸುಂಧರಾಮ್ ಅಂತ. ಅಂದರೆ ಒಂದು ಶಲ್ಯನನ್ನು ಕೊಂದು ಯುಧಿಷ್ಠಿರ ರಾಜನಾಗ್ತಾನೆ, ಅಥವಾ ಯುಧಿಷ್ಠಿರನನ್ನು ಕೊಂದು ಶಲ್ಯ ದುರ್ಯೋಧನನನ್ನು ರಾಜನನ್ನಾಗಿ ಮಾಡ್ತಾನೆ ಅನ್ನೋ ಮಾತು ಹುಟ್ಟುವ ಮಟ್ಟಕ್ಕೆ ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಗುತ್ತೆ. ಯುಧಿಷ್ಠಿರ ಅವನ ಸಾರಥಿಯನ್ನು ಕೊಲ್ತಾನೆ, ಕುದುರೆಗಳನ್ನು ಕೊಲ್ತಾನೆ, ಧ್ವಜವನ್ನು ಕತ್ತರಿಸ್ತಾನೆ ಶಲ್ಯನದ್ದು. ಇನ್ನೇನು ಶಲ್ಯನನ್ನು ಸಂಹಾರ ಮಾಡಬೇಕು ಅಂತ ಅನ್ನುವಾಗ ಅಶ್ವತ್ಥಾಮ ವೇಗವಾಗಿ ಬಂದು ಅವನನ್ನು ತನ್ನ ರಥಕ್ಕೆ ಹಚ್ಕೊಂಡು ಬಿಡ್ತಾನೆ. ಹಾಗಾಗಿ ಮುಗೀತಾ ಇದ್ದ ಯುದ್ಧ ಮತ್ತೊಂಚೂರು ಮುಂದುವರಿಯುತ್ತೆ. ಸೊ ಅಲ್ಲಿಗೆ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ 18ನೇ ದಿನದ ಪೂರ್ವಾಹ್ನ ಮುಕ್ತಾಯಗೊಂಡು ಮಧ್ಯಾಹ್ನದ ನಂತರದ ನಡೀತಾ ಇದೆ. ಮಧ್ಯಾಹ್ನದ ನಂತರದ ಯುದ್ಧ ನಡೀತಾ ಇದೆ. ಸೊ ಸಂಜೆ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಮತ್ತು ಸಂಜೆ ಆಗುವ ಮುಂಚೆ, ಅಂದರೆ ಕತ್ತಲೆ ಆಗುವ ಮುಂಚೆ ಸಾಕಷ್ಟು ತಲೆಗಳು ಉರುಳಬೇಕಾಗಿದೆ, ಸಾಕಷ್ಟು ಘಟನೆಗಳು ನಡೀಬೇಕಾಗಿದೆ. ಅದೆಲ್ಲವನ್ನು ಕೂಡ ನೋಡೋಣ ಮುಂದಿನ ಸಂಚಿಕೆಗಳು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋದಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ, ನಿಮ್ಮ ಪ್ರಶ್ನೆಗಳಿಗೂ ಕೂಡ ಸ್ವಾಗತ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.